ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ನಾವು RCBನವರು ಎಲಿಮಿನೇಟರ್ ಮ್ಯಾಚ್ ಆಡ್ತಾ ಇದ್ದೀವಿ. ನಾನು ಈ ಸತಿ ಕ್ವಾಲಿಫೈಡ್ ಟು ಅನ್ನಲಿಲ್ಲ. ಇದು ಆ್ಯಕ್ಚುಲಿ ಸೆಕೆಂಡ್ ಟೇಕು. ಫಸ್ಟ್ ಟೈಮ್ ಕ್ವಾಲಿಫೈಡ್ ಟು ಅಂದ್ಬಿಟ್ಟಿದ್ದೆ, ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಹೋಗಿದ್ದೆ. ಬಟ್ ಎಲಿಮಿನೇಟರು ಈ ನಡುವೆ ನಮ್ಮದು ಟ್ರ್ಯಾಕ್ ರೆಕಾರ್ಡ್ ಒಂದು ಲಾಸ್ಟ್ 5 ಟೈಮ್ಸ್ ಅನಿಸುತ್ತೆ ಪ್ಲೇ ಆಫ್ಸ್ಗೆ ಹೋಗಿರೋದು. ಎವ್ರಿ ಟೈಮ್ ಎಲಿಮಿನೇಟರ್ನಲ್ಲಿ ಔಟ್ ಆಗಿಬಿಟ್ಟಿದ್ದೀವಿ. ಆದರೆ ಎಲಿಮಿನೇಟರ್ ಬಂದಾಗಿಂದ ಎಲಿಮಿನೇಟರಲ್ಲಿ ಔಟ್ ಆಗಿದ್ದೀವಿ ಅನಿಸುತ್ತೆ. ಇನ್ 2016 ಎಲಿಮಿನೇಟರ್ ಇರಲಿಲ್ವಾ? 2022 ಅಲ್ಲಿ ಎಲಿಮಿನೇಟರ್ ಗೆದ್ದಲ್ವಾ LSD ಮೇಲೆ ಪಾಟೀದಾರ್ ಆವಾಗಲೇ ಬಂದಿದ್ದು. ಪಾಟೀದಾರ್ ಗೆದ್ವಾ ಅವಾಗ? ಸೆಂಚುರಿ ಹೊಡೆದ. ಅಲ್ಲಲ್ಲ, ಸೆಂಚುರಿ ಹೊಡೆದ, ಬಟ್ ಗೆದ್ವಾ? ರೈಸ್ ಆಫ್ ಪಾಟೀದಾರ್ ಓಕೆ. ಹಾಗಾದ್ರೆ ಗೆದ್ಬಿಟ್ಟಿದ್ದೀವಿ. ರಾಂಗ್ ಸ್ಟಾರ್ಟ್ಸ್ ಹೇಳ್ಬಿಟ್ಟೆ, ಹರ್ಷ ಬೋಗ್ಲೆ ಆಗ್ಬಿಟ್ಟೆ ನಾನು. ಬಟ್ ಈಗ ಓಕೆ, ಅದು ಎಲಿಮಿನೇಟರ್ ಆಡ್ತಾ ಇದ್ದೀವಿ. ನಾವು 6 ಮ್ಯಾಚಸ್ ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀವಿ. ರಾಜಸ್ಥಾನ್ ರಾಯಲ್ಸ್ 5 ಮ್ಯಾಚಸ್ ಕಂಟಿನ್ಯೂಸ್ ಆಗಿ ಸೋತಿದ್ದಾರೆ. ನಮ್ಮದು ಅನ್ಬೀಟನ್ ಮೇ, ಅವ್ರದ್ದು ಫುಲ್ಲಿ ಬೀಟನ್ ಮೇ. ಆಮೇಲೆ ನಾವು ಫಸ್ಟ್ 8 ಮ್ಯಾಚಸಲ್ಲಿ 7 ಸೋತಿದ್ವಿ, ಅವ್ರು 7 ಗೆದ್ದಿದ್ರು. ಈ ಥರದ್ದೆಲ್ಲ ನಡೆದಿದೆ. ಸೊ ಈಗ ನಾವು ನಮ್ಮ ಲೋಕಲ್ ವೆದರ್ಮ್ಯಾನ್ ಸಹನ್ ಅವ್ರನ್ನ ವೆಲ್ಕಮ್ ಮಾಡೋಣ. ಆಮೇಲೆ ವಿಷ್ಣು ಅವರು ಇದ್ದಾರೆ, ವಿನೀತ್ ಅವರು ಇದ್ದಾರೆ, ಲಾಸ್ಟ್ ಎಪಿಸೋಡ್ ಥರನೇ. ಸೊ ಫುಲ್ ಕರ್ನಾಟಕ ಕವರ್ ಆಗಿದೆ. ಮೈಸೂರಿನ ಸೊಗಡು ವಿನೀತ್ ಅವರಲ್ಲಿದೆ. ಟಿಪ್ಟೂರಿನ ಏನಂತಾರೆ, ಸೂಪರ್ ಆಗಿದೆ ಒಂದು. ಅದು ಏನಿದೆಯೋ ಅದು ಸಕಲಾಗಿದೆ ಟಿಪ್ಟೂರ್ದು. ಈಗ ನಮ್ಮ ಲೋಕಲ್ ವೆದರ್ಮ್ಯಾನ್ ಸಹನ್ ಹತ್ರ ಹೋಗೋಣ. ಅಹಮದಾಬಾದ್ ವೆದರ್ಮ್ಯಾನ್ ಸಹನ್ ಹತ್ರ ಹೋಗೋಣ. ಹೆಂಗಿದೆ ಅಲ್ಲಿ ವೆದರ್? ಆಕ್ಚುಲಿ ಅಕಾರ್ಡಿಂಗ್ ಟು CSK ಫ್ಯಾನ್ಸೇ ಇರಬೇಕು. ಸುಮ್ಮನೆ ಫಾಲ್ಸ್ ನ್ಯೂಸ್ ಕೊಡ್ತಿದ್ದಾರೆ. ಅಹಮದಾಬಾದಲ್ಲಿ ಫುಲ್ ಮಳೆ ಬರ್ತಿದೆ, ಆಡಕ್ಕೆ ಆಗಲ್ಲ ಅಂತ. ಬಟ್ ವೆದರ್ ನೋಡ್ಬೇಕಂದ್ರೆ ಅಹಮದಾಬಾದಲ್ಲಿ ಇವಾಗ ಕರೆಂಟ್ಲಿ ಹೀಟ್ ವೇವ್ಸ್ ನಡೀತಿದೆ. ಅಲ್ಲಿ 44-45 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ CSK ಫ್ಯಾನ್ಸ್ ಉಟ್ಕೊಂಡ್ಬಿಟ್ಟು ಏನೇನೋ ಹೇಳ್ತಿದ್ದಾರೆ, ಅದನ್ನೆಲ್ಲ ನಂಬೇಡಿ. ಮ್ಯಾಚ್ ಆಗುತ್ತೆ, ಆಡೇ ಆಡ್ತಾರೆ. ಹಾಟ್ ಆಗಿರುತ್ತೆ ಮ್ಯಾಚ್. CSK ಫ್ಯಾನ್ಸ್ಗೆ ಒಂಥರ ಕಾಮನ್ ಹ್ಯಾಬಿಟೇಟ್ ಅಂತಾರಲ್ಲ, ಆ ಥರ. ಸೊ ನಿಮ್ಗೆ ಟೆನ್ಷನ್ ತಗೋಬೇಡಿ, ನೀವಿಲ್ಲ, ಸೊ ನೀವೇನು ಟೆನ್ಷನ್ ತಗೋಬೇಡಿ. ಒಟ್ಟಿನಲ್ಲಿ ತುಂಬ ಸೆಕೆ ಇರುತ್ತೆ. ಮನೇಲೂ ಸೇಮ್ ವೆದರಲ್ಲಿ ನೋಡಿ. ಸೊ ಈಗ ನೆಕ್ಸ್ಟ್ ನಾವು ಮ್ಯಾಚ್ ಬಗ್ಗೆ ಮಾತಾಡೋಣ. ಎಲ್ಲಿಂದ ಶುರು ಮಾಡೋದು, ಎಲ್ಲಿ ಎಂಡ್ ಮಾಡೋದು ಏನು ಗೊತ್ತಿಲ್ಲ. ಹೋದ್ ಮ್ಯಾಚ್ ಇಂದ ಖುಷಿನಲ್ಲೇ ಇದೀವಿ, CSK ಸೋಲಿಸಿದ್ದು. ಸೊ ನಮ್ಗೆ ಈ ಮ್ಯಾಚ್ ಬಗ್ಗೆ ಏನು ಮಾಡಬೇಕು, ಸರಿಯಾಗಿ ಮಾತಾಡಬೇಕು, ನಮಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಜನರಲ್ ಆಗಿ ಮಾತಾಡ್ಬಿಟ್ಟು ಏನೇನು ಹೇಳ್ಬೇಕು ಹೇಳ್ಬಿಡ್ತೀವಿ ಅಷ್ಟೇ. ಸೊ ಫಸ್ಟ್ ನಮ್ಮ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ. ಐ ಥಿಂಕ್ ಮೋರ್ ಆಫ್ ದ ಸೇಮ್ ಅಷ್ಟೇ. ಈಗ ನಮ್ಮ ಪ್ರೋಸೆಸ್ ಓರಿಯೆಂಟೆಡ್ ಅಪ್ರೋಚ್ನ ಅದೇ ಪ್ರೋಸೆಸ್ನೇ ಫಾಲೋ ಮಾಡಬೇಕು. ಕೊಹ್ಲಿ ಫಾಫ್ ತೋರಿಸೋ ಇಂಟೆಂಟನ್ನು ತೋರಿಸ್ತಾನೆ ಇರಬೇಕು. ಆಮೇಲೆ ಬ್ಯಾಟಿಂಗ್ ಆರ್ಡರ್ ಫ್ಲೆಕ್ಸಿಬಲ್ ಆಗಿ ಕಳಿಸ್ತಾರಲ್ಲ, ಅದನ್ನು ಕಳಿಸ್ತಾನೆ ಇರಬೇಕು. ಒಂದೇನು ಅಂದರೆ ಮ್ಯಾಕ್ಸ್ವೆಲ್ನ ಇನ್ನೂ ಮುಂಚೆ ಕಳಿಸ್ಬೋದು ಅನಿಸುತ್ತೆ. ಯಾಕಂದರೆ ಅವರು ಬೇಗ ಔಟ್ ಆಗ್ಬಿಡ್ತಾರೆ. ಔಟ್ ಅವ್ರು ಗೆಟ್ ಔಟ್ ಅವರು ಔಟ್ ಆದರೆ ಆಗ್ಬಿಡ್ಲಿ, ಪರವಾಗಿಲ್ಲ, ನಾವು ಇಂಪ್ಯಾಕ್ಟ್ ಪ್ಲೇಯರ್ನ ತರ್ಬೋದು. ಬಟ್ ಅವರು ನಿಂತ್ಕೊಂಡ್ರೆ ಮ್ಯಾಚ್ ವಿನ್ನರ್, ಅವರು ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ಅಹಮದಾಬಾದ್ನಲ್ಲೂ ಒಳ್ಳೆ ರೆಕಾರ್ಡ್ ಇದೆ ಅವ್ರದ್ದು. ಸೊ ಏನಂತೀರ, ಟೇಕ್ ಇಟ್ ಆನ್. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಫಾಫ್ ಮತ್ತೆ ಕೊಹ್ಲಿ 6 ಮ್ಯಾಚಸ್ ಸೋತ್ ಮೇಲೆ ಹೇಳಿದ್ರು, ಅಂದ್ರೆ ಇವಾಗ ನಾವು ನಮ್ಮ ಫ್ಯಾನ್ಸ್ಗೋಸ್ಕರ ಆಡ್ತೀವಿ, ಕ್ವಾಲಿಫಿಕೇಶನ್ ಸಿನಾರಿಯೋ ಎಲ್ಲ ನೋಡೋದೇ ಇಲ್ಲ ಅಂತ. ಸೊ ಈ ರೀತಿ ಅವರು ಮ್ಯಾಚ್ ಬಗ್ಗೆ ಯೋಚನೆ ಮಾಡದೆ ಅವ್ರ ಗೇಮ್ ಏನಿದೆಯೋ ಆ ಪ್ರಕಾರ ಆಡಬೇಕು. ಸೊ ಆವಾಗ ತುಂಬಾ ಒಳ್ಳೇದಾಗುತ್ತೆ ನಮ್ಮ ಟೀಮ್ಗೆ ಅಂತ ಅನ್ಸುತ್ತೆ. ಟ್ರೂ ಇಂಡಿಯನ್ ಮೆಂಟಾಲಿಟಿ ಪ್ರಕಾರ, ಟ್ರೂ ಇಂಡಿಯನ್ ಸ್ಪೋರ್ಟ್ಸ್ ಪ್ರಕಾರ ಇವರು ಚೋಕ್ ಮಾಡಬಾರ್ದು ಅಂತ ತುಂಬ ಮನದಾಳದ ವಿನಂತಿ. ಸೊ ಅದೇ ಇವರು ರಾಜಸ್ಥಾನ್ ರಾಯಲ್ಸ್ ಕೂಡ ಏನು ತುಂಬ ಒಳ್ಳೆ ಫಾರ್ಮಲ್ಲಿ ಇಲ್ಲ. ಸೊ ನಮ್ಮ ಬ್ಯಾಟಿಂಗ್ ಫಾರ್ಮ್ ಬಗ್ಗೆ ಹೇಳೋದಾದರೆ ಫುಲ್ ಸ್ಟಾರ್ಟಿಂಗಿಂದ ಓಪನರ್ಸಿಂದ ಹಿಡಿದು ಅಂಟಿಲ್ ಯಾರು ಸ್ವಪ್ನಿಲ್ ಆಗಿರ್ಬೋದು, ಸ್ವಪ್ನಿಲ್ನ ಇಂಪ್ಯಾಕ್ಟಾಗಿ ತೊಗೊಂಬಂದರೆ ಟಿಲ್ ಅವ್ರು ಕೂಡ ಕರಣ್ ಶರ್ಮಾ ಕೂಡ ಆಡ್ತಾರೆ. ಸೊ ಬ್ಯಾಟಿಂಗ್ ಲೈನಪ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಈ ಸತಿ ಫ್ಯಾಫ್ ಕರೆಕ್ಟಾಗೆ ಅನ್ಚೇಂಜ್ಡ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಥರ ತಪ್ಪೇನು ಹೇಳೋದನ್ನು ಬೇಕಾಗಿಲ್ಲ. ಸೊ ವಿಲ್ಜಾಕ್ಸ್ ವಾಪಸ್ ಬಂದರೆ ಆಡಿಸ್ಬೋದು. ಅದು ಇದು ಏನಾಗಿದೆ ಅಂದರೆ RCB ಮತ್ತು RR ಊನೋ ಕಾರ್ಡ್ಸ್ ಆಡ್ತಾ ಇದ್ದಂಗೆ ಇದೆ. ಅವ್ರು ಯಾರೋ ಊನೋ ರಿವರ್ಸ್ ಕಾರ್ಡ್ ಹಾಕ್ಬಿಟ್ಟಿದ್ದಾರೆ. ಇಬ್ಬರು ಟೀಮ್ ರಿವರ್ಸ್ ಆಗ್ಬಿಟ್ಟಿದೆ. ಇವಾಗ ರಾಜಸ್ಥಾನ್ ರಾಯಲ್ಸ್ ಎಷ್ಟು ಸೋತಿದ್ದಾರೆ ಅಂದರೆ 5 ಸೋತಿದ್ದಾರೆ, ನಾವು 6 ಗೆದ್ದಿದ್ದೀವಿ. ಸೊ ಅದು ಹಂಗೆ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ. ಅದು ಲಾ ಆಫ್ ಆವರೇಜಸ್ ಅಂತಾರಲ್ಲ, ಅದು ನಾವು ಗೆಲ್ತಾ ಇದ್ರೆ ಅವ್ರು ಸೋರ್ತಾ ಇರ್ತಾರೆ. ಆ ಥರ ಆಗ್ಬೇಕು. ಹಂಗೆ
ಲಾಸ್ಟ್ ಮ್ಯಾಚ್ ಹಂಗೆ ಆಗಿದ್ದು. CSK ಅವ್ರ ರೆಕಾರ್ಡ್ ಇದ್ದು 1 ಲಾಸ್ಟ್ 1 ಲಾಸ್ಟ್ 1. ಸೊ ನೆಕ್ಸ್ಟ್ ಮ್ಯಾಚ್ ಬೇಕಾದ್ರೆ ಅವರು ಲಾಸ್ ಆಗ್ಬೇಕಿತ್ತು. ನಮ್ದು 1-1-1-1-1. ಸೊ ಅದೇ ಇದು ಅದೇ ರೀತಿ ಆ ಥರ ನೋಡ್ತಾ ಹೋದ್ರೆ RCB ಇಷ್ಟೊಳಗೆ ಎಷ್ಟು ಕಪ್ ಪ್ರತಿ ಸತಿ ಏನಾದ್ರು ಈ ಥರದೊಂದು ಪ್ಯಾಟರ್ನ್ ತೆಗಿತಾರೆ, ಅದೇ ಪ್ಯಾಟರ್ನ್ ಅಲ್ಲೂ ಸೋಲ್ತೀವಿ. ಸೊ ಈ ಸತಿ ಹೋಪ್ಫುಲಿ ಎಲ್ಲ ಪ್ಯಾಟರ್ನ್ಸ್ ವರ್ಕ್ ಆಗಿ ಗೆಲ್ತೀವಿ. ಎಲ್ಲ ಪ್ಯಾಟರ್ನ್ ನಮ್ಮ ಕಡೆಗೆ ಬರಲಿ. ಅದೇ ಈಗ ರಾಜಸ್ಥಾನ್ ಏನಕ್ಕೆ ಸೋತಿದ್ದಾರೆ ಅಂತ ನೋಡೋಣ, ಯಾಕಂದ್ರೆ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ನಾವು ಅವ್ರ ವೀಕ್ನೆಸಸ್ಸನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕಾಗುತ್ತೆ. ಅವ್ರು ಏನಕ್ಕೆ ಸೋತಿದ್ದಾರೆ ಅಂತ ನನ್ನ ಪ್ರಕಾರ ಎರಡರಲ್ಲೂ ಮೇಜರ್ ಫ್ಲಾಸ್ ಇದೆ. ಬ್ಯಾಟಿಂಗ್ನಲ್ಲಿ ಹೇಗಿರೋ ಜಾಸ್ ಬಟ್ಲರು ಇಲ್ಲ, ಪ್ಲಸ್ ಅಲ್ಲಿ ಯಾರು ಆಡ್ತಿಲ್ಲ, ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಇಲ್ಲ. ನನ್ನ ಪ್ರಕಾರ 6 ಕ್ಲಾಸಿಕ್ RCB ಥರ ಆಡ್ತಿದ್ದಾರೆ ಈ ನಡುವೆ. ಬೌಲರ್ಸೂ ನಾಯಿಗೊಡ್ದಂಗೆ ಓಡಿಸ್ಕೋತಾರೆ, ಬ್ಯಾಟ್ಸ್ಮನ್ನಲ್ಲೂ ಒಂದೊಂದು ದೀಪ ಬೆಳಗುತ್ತೆ, 6 ದೀಪದಲ್ಲಿ 1 ದೀಪ ಲೈಟಾಗಿ ಬೆಳಗುತ್ತೆ, ಇನ್ನೆಲ್ಲ ಡಮರ್ ಆಗುತ್ತೆ. ಇದ್ರ ಬಗ್ಗೆ ಏನಂತೀರ? ಯಾಕೆ ಹೇಳ್ತಿದ್ದಾರೆ? ಫಸ್ಟ್ ಆಫ್ ಆಲು ಅವರು ನಾನು ಏನು ಹೇಳಬೇಕು ಅಂದರೆ ಸಂಜು ಸ್ಯಾಮ್ಸನ್ ಅಂತ ಎಲ್ಲ ಸಿಂಪತಿನಲ್ಲಿ ಆಡ್ತಾ ಇದ್ದಾರೆ. ಸೊ ಅದ್ರಿಗೆ ವರ್ಕೌಟ್ ಆಗ್ತಿಲ್ಲ. ಆಮೇಲಿಂದ ಜಾಸ್ ಬಟ್ಲರ್ ಆ್ಯಕ್ಚುಲಿ ನಮ್ಮ ಮೇಲೇನೋ 100 ಹೊಡೆದ, ಅದು ಬಿಟ್ಟರೆ ಅವರು ಏನು ಫಾರ್ಮಲ್ ಇಲ್ಲ. ಯಶಸ್ವಿ ಜೈಸ್ವಾಲ್ ಅವರು ಟೆಸ್ಟ್ ಬ್ಯಾಟ್ಸ್ಮನ್ ನನ್ನ ಪ್ರಕಾರ, T20 ಬ್ಯಾಟ್ಸ್ಮನ್ ಅಲ್ಲ. ಇವಂದು ಅವ್ರು ಶಾರ್ಟ್ಸ್ ಹೊಡಿತಾರೆ ಬಿಟ್ಟರೆ ಇಂಡಿಯನ್ ಟೀಮಿಗೆ ತಗೊಂಡಿದ್ದಾರೆ. ಅದು ನಾವು ಅದ್ರ ಬಗ್ಗೆ ವರ್ಲ್ಡ್ ಕಪ್ ಟೈಮಲ್ಲಿ ಮಾತಾಡೋಣ. ನಾನು ಹೇಳೋದಷ್ಟೇ, ಅವ್ರ ಹತ್ರ ಎನಫ್ ಮ್ಯಾಚ್ ವಿನ್ನರ್ಸ್ ಇಲ್ಲ ಅವ್ರ ಟೀಮಲ್ಲಿ. ಚಹಲ್ ಬಿಟ್ಟರೆ ಚಹಲ್ ಒಂದು ಲೆಕ್ಕಕ್ಕೆ, ಅಶ್ವಿನ್ 1-on-1 ಮ್ಯಾಚಲ್ಲಿ ಅವರು ಇವಾಗ ಪ್ರೈಮಲ್ಲಿ ಇಲ್ಲ. ಬೋಲ್ಟ್ ಆಯ್ತಾ? ಸೊ ಟ್ರೆಂಟ್ ಬೋಲ್ಟ್ ಅಷ್ಟೇ, ಅವರೆಲ್ಲ ಪ್ರೈಮ್ ಬಿಟ್ಟು ಇವಾಗ RCB ಹೆಂಗೆ ನಾವು ಸ್ಟಾರ್ಸನ್ನು ತಗೋಬೇಕು ಅಂತ ಯಾರ್ಯಾರನ್ನೂ ಹಳಬ್ರನ್ನೆಲ್ಲ ತಗೋತೀವಲ್ಲ, ಆ ಥರ ಆಗೋಗಿದೆ ಅವ್ರ ಟೀಮು. ಫಸ್ಟಲ್ಲೇನೋ ವರ್ಕ್ ಆಗ್ತಿತ್ತು ಒಂದು ಸ್ವಲ್ಪ ಮ್ಯಾಚ್ಗಳು. ಇವಾಗ ಅದು ಸೈನ್ಸ್ ತೋರಿಸ್ತಾ ಇದೆ ಕರೆಕ್ಟ್ ಟೈಮಲ್ಲಿ ಯಾಕೆ ಫಾರ್ಮಿಗೆ ಬರಬೇಕು ಅಂತ. ಅವ್ರು ಫಾರ್ಮಲ್ಲಿ ಇಲ್ಲ ಇವಾಗ ಸದ್ಯಕ್ಕೆ. ಪಾನ್ ಪರಾಗ್ ಒಬ್ಬರೇ ಮಾತಾಡ್ತಿರೋದು, ಒಬ್ಬರೇ ಪಾನ್ ಪರಾಗ್ RCB ಫ್ಯಾನ್ ಹೆಂಗೆ ನೋಡಿದ್ರೆ ಅದೇ ಅವರು ಬಿಟ್ಟರೆ ಮೇಯ್ನ್ ವಿಕೆಟ್ಸ್ ಅಂತ ನೋಡಿದ್ರೆ ಅವರೇ. ಪಾನ್ ಪರಾಗ್ ಒಬ್ಬರು, ಆಮೇಲೆ ಸ್ಯಾಮ್ಸನ್ ಒಬ್ರು ಇರ್ಬೋದು. ಜುರೆಲ್ಲು ಏನೋ ಅಷ್ಟೊಂದೇನು ಚೆನ್ನಾಗಿ ಆಡ್ತಿಲ್ಲ. ಜುರೆಲ್ ಬರೋದೇ ಎಷ್ಟು 4 ಡೌನ್ 5 ಡೌನ್. ಅವ್ರ ಎನಿವೇಸ್ ವಿಕೆಟ್ಸ್ ಹೋಗುತ್ತೆ. ಸೊ ವಿಕೆಟ್ಸ್ ಹೋದ್ರ ಮೇಲೆ ಬರೋದು. ಸೊ ಅಷ್ಟು ವಿಕೆಟ್ಸ್ ಹೋಗ್ಬೇಕು ಫಸ್ಟ್ ಹೋಗ್ಲಿ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಟೀಮು ದೇ ಪೀಕ್ ಡ್ಯೂರಿಂಗ್ ಎಂಡ್. ಇವರು ನೋಡಿದ್ರೆ ಉಲ್ಟಾ ದೇ ಆರ್ ಪ್ಲೇಯಿಂಗ್ ವಿತ್ ದಿಸ್. ಅಂದ್ರೆ ಏನ್ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ. ಅವರು RCB ತರನೇ ಆಡ್ತಿದ್ದಾರೆ, RCB ತರ. ಪೀಕ್ಗೆ ಹೋದ್ರೆ ಇವ್ರು ಹಡ ತೊಡ್ಕೊತಾ ಇದ್ದಾರೆ. ಫಸ್ಟ್ ಹಾಫ್ ನೋಡಿದ್ರೆ ಆಲ್ಮೋಸ್ಟ್ ಫೈನಲ್ ಏನು ಕಪ್ ಕಂಟೆಂಡರ್ಸ್ ಅಂತಲೇ ಅಂದ್ಕೊಂಡಿದ್ವಿ. ಈ ಸತಿ ಅವರು ಇಲ್ಲಾಂದರೆ KKR ಅಂತಲೇ ಅಂದ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಇಲ್ಲಿ ಕಾಂಪಿಟೇಷನಲ್ಲೂ ಇಲ್ಲ ಅನ್ನೋ ಥರ ಇದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಆಮೇಲೆ ನಮ್ಮದು ಪ್ಯೂರ್ಲಿ ವೆನ್ಯೂ ಅಂತ ತೊಗೊಂಡ್ರು ನಾವು ಅಹಮದಾಬಾದ್ನಲ್ಲಿ ಯಾವಾಗಲೂ ಚೆನ್ನಾಗೇ ಆಡಿದ್ದೀವಿ. ಯಾವತ್ತೂ ನಮ್ಮ ಯೂಶುವಲ್ RCB ಥರ ಆಡಿಲ್ಲ. ನಮ್ಮ ಹಂಗೆ ನೋಡಬೇಕು ಅಂದರೆ ಚಿನ್ನಸ್ವಾಮಿನಲ್ಲೇ ಸ್ಟ್ರಗಲ್ ಮಾಡಿರೋದು. ಇನ್ನೆಲ್ಲ ಕಡೆನೂ ಚೆನ್ನಾಗೇ ಆಡಿದ್ದೀವಿ. ಪ್ಲಸ್ ಅಹಮದಾಬಾದ್ ನಮ್ಮ ಬೌಲಿಂಗ್ ಅಟ್ಯಾಕ್ನೂ ಫೇವರ್ ಮಾಡುತ್ತೆ, ಯಾಕಂದರೆ ಆ ಒಂದು ಫಿಯರ್ಸ್ನೆಸ್ ಇದೆ ಆ ಪಿಚ್ನಲ್ಲಿ. ಲಾಕಿ ಫರ್ಗ್ಯೂಸನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಯಶ್ ದಯಾಲು, ಸಿರಾಜ್ ಅಂತೂ ಅಹಮದಾಬಾದ್ನಲ್ಲಿ ಯಾವಾಗಲೂ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ರೆಕಾರ್ಡ್ ಇದೆ. ಇದ್ರ ಬಗ್ಗೆ ಏನಂತೀರಾ ಆಸ್ ಅ ಪ್ಯೂರ್ಲಿ ಫ್ರಮ್ ವೆನ್ಯೂ ಪರ್ಸ್ಪೆಕ್ಟಿವ್ ಅಂತ ಹೇಳ್ಬೇಕಂದ್ರೆ ನಾವು ಆ್ಯಕ್ಚುಲಿ ಒಬ್ಬ ಮೇನ್ ಮ್ಯಾನನ್ನು ಮಿಸ್ ಮಾಡ್ತಾ ಇದೀವಿ ಅಹಮದಾಬಾದಲ್ಲಿ. ಅದು ವಿಲ್ ಜಾಕ್ಸ್. ಯಾಕೆಂದರೆ ಲಾಸ್ಟ್ ಟೈಮು ನಾಯಿ ಹೊಡೆದಂಗೆ ಲಿಟ್ರಲಿ ನಾಯಿ ಹೆಂಗೆ ಹೊಡಿತಾರೋ ಹಾಗೆ ಹೊಡೆದಿಲ್ಲ. ಸೊ ಈ ಟೈಮು ಆ ಥರ ಯಾರೋ ಒಬ್ಬರು ಇನ್ನಿಂಗ್ಸ್ ಆಡಬೇಕು. ಅದು ನಾನು ಮ್ಯಾಕ್ಸ್ವೆಲ್ ಆಡಲಿ ಅಂತ ಹೇಳ್ತೀನಿ, ಯಾಕೆಂದರೆ ಅವ್ರ ಹತ್ರನೇ ಕೇಪಬಿಲಿಟಿ ಮತ್ತು ಕ್ಲಚ್ ಜಿಗಿನ್ಸ್ ಇರೋದು ಅವ್ರ ಹತ್ರನೇ. ಸೊ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಅದೇನೋ ಗೊತ್ತಿಲ್ಲ, ಮೋಸ್ಟ್ಲಿ ಬಿಕಾಸ್ ಆಫ್ ಡೈಮೆನ್ಷನ್ಸ್, ಗ್ರೌಂಡ್ ಡೈಮೆನ್ಷನ್ಸ್ ಏನೋ ಅಲ್ಲಿ ದೊಡ್ಡ ಗ್ರೌಂಡ್ ಇದೆ ಚಿನ್ನಸ್ವಾಮಿ ಕಂಪೇರ್ ಮಾಡಿದ್ರೆ. ಸೊ ಎಲ್ಲ ಬೌಲರ್ಸ್ ಸ್ವಲ್ಪ ಇನ್ನೂ ಜಾಸ್ತಿ ಕರೇಜ್ ತೋರಿಸ್ತಾರೆ. ಎಲ್ಲ ಇವಾಗ ಕರಣ್ ಶರ್ಮಾನೇ ಆಗಲಿ ಅಥವಾ ಸ್ವಪ್ನಿಲ್ ಆಗಲಿ ಎಲ್ಲರೂ ಫ್ಲೈಟ್ ಮಾಡ್ತಿದ್ರು ಬಾಲ್ನ. ವಿಲ್ ಜಾಕ್ಸು ಅಷ್ಟೇ ಅವ್ರು ಬೌಲಿಂಗ್ ಮಾಡಿದಾಗ. ಸೊ ಹಂಗೆ ನೋಡಿದ್ರೆ ಅವ್ರು ಇನ್ನೂ ಸ್ವಲ್ಪ ಅವರು ಏನಂದ್ರೆ ಒಂಥರ ಅವ್ರ ಸ್ಟ್ರೆಂಗ್ಸ್ಗೂ ಆಡ್ತಾರೆ, ಪ್ಲಸ್ ಒಂಥರ ಅವ್ರಿಗೆ ದೇ ನೋ ದಟ್ ದೇ ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ದ ಬಿಗ್ ಗ್ರೌಂಡ್ಸ್ ಅಂತ. ಇನ್ನೊಂದೇನು ಅಂದರೆ ಇವರು ಅಹಮದಾಬಾದ್ನ ಈ ಥರ ನಾಕ್ಔಟ್ ಮ್ಯಾಚ್ ಅಂತಲ್ಲ, ಅಂದರೆ ಅವರು ಫುಲ್ ಫ್ಲ್ಯಾಟ್ ಮಾಡಿರ್ತಾರೆ ಹೈ ರನ್ಸ್ ಬರಲಿ ಅಂತ. ಸೊ ನಮ್ಮದು ಬ್ಯಾಟಿಂಗೇನೆ ತುಂಬ ಇಂಪಾರ್ಟೆಂಟ್ ಆಗೋದು ಬೌಲಿಂಗಿಂತ. ಬೌಲಿಂಗ್ ಹೇಗಿದ್ರು ನಮ್ಮದು ಒಂಥರ ಹೊಡ್ಸ್ಕೊಳ್ತೀವಿ, ಬಟ್ ನಮ್ಮ ಬೌಲಿಂಗ್ ಈ ನಡುವೆ ಸ್ಟ್ರೆಂತ್ ಏನು ಅಂದರೆ ಒಳ್ಳೆ ಚೇಂಜಸ್ ತರ್ತಾರೆ. ಆಮೇಲೆ ಮಿಡ್ಲ್ ಓವರ್ಸ್ ಮೇಲೆ ಲಾಕಿ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ.
ಆಮೇಲೆ ಅವಾಗವಾಗ ವಿಕೆಟ್ ಬರುತ್ತೆ, ಎಸ್ಪೆಷಲಿ ಪವರ್ ಪ್ಲೇನಲ್ಲಿ ನಾವು ಅಟ್ಲೀಸ್ಟ್ 2 ವಿಕೆಟ್ ತಗೋತಾ ಇದೀವಿ, ವಿಚ್ ಇಸ್ ಅ ವೆರಿ ಗುಡ್ ಸೈನ್. ಲಾಕಿನ ಸ್ಟಾರ್ಟಿಂಗೇ ತರಿಸ್ದಲ್ಲೇ ಲಾಸ್ಟ್ 13th ಓವರಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಂತೂ ತುಂಬ ಒಳ್ಳೆ ಮೂವ್. ಆ್ಯಂಡ್ ಈ ಸತಿ ಬ್ಯಾಟಿಂಗ್ ಪರ್ಸ್ಪೆಕ್ಟಿವ್ ಪ್ರಕಾರ ಅಂತೂ ಬ್ಯಾಟಿಂಗ್ ಚೆನ್ನಾಗೇ ಇದೆ, ಆ್ಯಂಡ್ ಅಲ್ಲೂ ಒಳ್ಳೆ ರೆಕಾರ್ಡ್ ಇದೆ. ಬಟ್ ಬೌಲಿಂಗ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಈ ಸತಿ ಬೀಯಿಂಗ್ ಬಿಗ್ ಗ್ರೌಂಡ್, ಮೇಯ್ನಾಗಿ ಸಿರಾಜ್ ಅಥವಾ ಲಾಕಿ ಫರ್ಗೂಸನ್ನ ತುಂಬ ಫೇವರ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀವಿ ಪಿಚ್ಚು. ಆ್ಯಕ್ಚುಲಿ ನಮ್ಮ ಬೌಲಿಂಗ್ ಎಷ್ಟು ಬ್ಯಾಲೆನ್ಸ್ಡಾಗಿ ಕಾಣಿಸ್ತಿದೆ, ಎಸ್ಪೆಷಲಿ ಸ್ವಪ್ನಿಲ್ ಬಂದಮೇಲೆ ಅಂತಂದರೆ ನಮ್ಮ ಹತ್ರ ಆಲ್ಮೋಸ್ಟ್ ಎವ್ರಿ ಟೈಪ್ ಆಫ್ ಬೌಲರ್ ಇದ್ದಾರೆ. ಯಾಕೆಂದರೆ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಬೌಲರ್ ಲಾಕಿ ಫರ್ಗೂಸನ್, ಆಮೇಲಿಂದ ಪ್ರಾಪರ್ ಲೆಂತ್ ಬೌಲರ್ ಸಿರಾಜ್, ಆಮೇಲಿಂದ ರಿಸ್ಟ್ ಸ್ಪಿನ್ನರ್ ಕರಣ್ ಶರ್ಮಾ, ಫಿಂಗರ್ ಸ್ಪಿನ್ನರ್ ಆ್ಯಂಡ್ ಗುಡ್ ಲಕ್ ಚಾರ್ಮ ಸ್ವಪ್ನಿಲ್ ಸಿಂಗ್, ಆಮೇಲಿಂದ ಆಫ್ ಸ್ಪಿನ್ನರ್ ಮ್ಯಾಕ್ಸ್ವೆಲ್, ವಿಲ್ ಜಾಕ್ಸ್ ಇದ್ರು, ಮ್ಯಾಕ್ಸ್ವೆಲ್ ಅನ್ನುವೆ. ಸೊ ಆಲ್ ಬೇಸಸ್ ಕವರ್ಡ್ ಆಗಿದೆ. ಪ್ಲಸ್ ಎಕ್ಸ್ಟ್ರಾ ಆಪ್ಷನ್ ಕ್ಯಾಮ್ರನ್ ಎಷ್ಟೆಲ್ಲ ಮಿಸ್ ಮಾಡಿಬಿಟ್ರೆ ಅವ್ರಕ್ಕೆ ಬರ್ತೀನಪ್ಪ. ಲೊಡ್ಡೆ ಲಾಸ್ಟಲ್ಲಿ ಲೊಡ್ಡೆ ಮೆನ್ಷನ್ ಮಾಡ್ತಾರೆ. ಆಮೇಲಿಂದ ನಮ್ಮ ಮೇನ್ ಬೌಲರ್ ಸಹನಿಗೆ ಹೇಳಿದ್ರೆ ಮಿಸ್ ಮಾಡ್ಬಿಟ್ಟು ನಾವು ಮಿಸ್ ಮಾಡಿಲ್ಲ, ಲಾಸ್ಟಿಗೆ ಇಟ್ಕೊಂಡಿದ್ವಿ. ಎಸ್ ದಯಾಳ್ ಇವ್ರು ಆ್ಯಕ್ಚುಲಿ ನಾವು ಎಷ್ಟೊಂದು ಪ್ರೀವಿಯಸ್ಲಿ ನಮಗೆ ಪ್ರೂವನ್ ಬೌಲರ್ಸ್ ಆಕಾಶ್ ದೀಪ್ ಮತ್ತು ವೈಶಾಖ್ ಅವ್ರ ಮೇಲೆ ಅವ್ರನ್ನ ಮೀರಿಸಿ ಇವ್ರನ್ನ ಆಡಿಸ್ತಾ ಇರೋದು, ಟ್ರಸ್ಟ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟು. ಅವರು ಹಾಗೆ ರೆಸ್ಪಾಂಡ್ ಮಾಡಿದ್ದಾರೆ ಒಳ್ಳೆ ಥರನೇ. ಹಿಂಗೆ ಆಡ್ತಿರ್ಬೇಕು ಅಂತಲೇ ನಾನು ಹೇಳ್ತೀನಿ. ಪ್ಲಸ್ ಅಹಮದಾಬಾದ್ ಆಗಿರೋದ್ರಿಂದ ಇದು ಅವ್ರ ಹಳೆ ಹೋಮ್ ಗ್ರೌಂಡ್ ಬೇರೆ, ಇಲ್ಲವ್ರು ಕರೆಕ್ಟಾಗಿ ಗೊತ್ತು ಹೆಂಗೆ ಬೌಲಿಂಗ್ ಮಾಡಬೇಕು ಅಂತನೂ. ಇದು ಒಂದು ಅಡ್ವಾಂಟೇಜ್ ನಮ್ಗೆ ಹಂಗೆ ನೋಡಿದ್ರೆ. ಇದೆಲ್ಲ ಆಗಿ ನೆಕ್ಸ್ಟ್ ಅವರು ರಾಜಸ್ಥಾನ್ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ. ರಾಜಸ್ಥಾನ್ ಬ್ಯಾಟಿಂಗ್ನಲ್ಲಿ ನಂಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಯಾರ್ದು ಹೆಸರೇ ಬರ್ತಿಲ್ಲ ಬಾಯಿಗೆ. ಯಾಕೆಂದರೆ ನಾನು ರಾಜಸ್ಥಾನಲ್ಲಿ ಮ್ಯಾನ್ ಆಫ್ ದ ಮ್ಯಾಚಸ್ ಯಾರು ಅಂತ ಹೇಳಿದ್ರೆ ನನಗೆ ಇಬ್ಬರನ್ನ ನೇಮ್ ಮಾಡೋಕ್ಕಾಗಲ್ಲ. ಲಾಸ್ಟ್ ನಂಗೆ ಜ್ಞಾಪಕ ಬರೋದೆ ಬಟ್ಲರು ನಮ್ಮ ಮೇಲೆ 100 ಹೊಡೆದಾಗ. ಅದು ಇವಾಗ ಬಟ್ಲರು ಇಲ್ಲ ಅವ್ರ ಟೀಮಲ್ಲಿ, ವರ್ಲ್ಡ್ ಕಪ್ಗೆ ತೊಗೊಂಡೋಗ್ಬಿಟ್ಟಿದ್ದಾರೆ. ಸೊ ಅವ್ರು ಯಾರು ಸ್ಟೆಪ್ ಅಪ್ ಆಗ್ತಾರೆ ಗೊತ್ತಿಲ್ಲ. ಒನ್ ಡೇಂಜರ್ ಏನು ಅಂದರೆ ನನಗೆ ಕಾಣಿಸ್ತಿರೋದು ಅಶ್ವಿನ್. ಯಾಕಂದರೆ ಅವ್ರಿಗೆ RCB ಅಂದಿದ ತಕ್ಷಣ ಅದೇನೋ ಇಡ್ಲಿಗಳೆಲ್ಲ ಆಚೆ ಬಂದ್ಬಿಟ್ಟು ಅವ್ರಿಗೆ ಒಂಥರ ಒಳ್ಳೆ ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿಬಿಡ್ತಾರೆ. ಪ್ಲಸ್ ಆ ಫಸ್ಟ್ ಓವರೇ ಬಂದ್ಬಿಟ್ಟು ವಿಕೆಟ್ಸ್ ತೆಗೆದುಬಿಡ್ತಾರೆ. ಅದು ಅವ್ರು ಏನೇನೋ ಬೌಲಿಂಗ್ ಮಾಡ್ತಾರೆ, ಅದನ್ನು ಅರ್ಥ ಆಗಲ್ಲ. ಅವ್ರು ಹೆಂಗೆ ವಿಕೆಟ್ ಬಂತು ಅಂತಾರೋ ಅವ್ರಿಗೆ ಗೊತ್ತಾಗಲ್ಲ. ಇಲ್ಲ, ಅದು ಅವ್ರು ಹೆಂಗೆ ಬೌಲಿಂಗ್ ಮಾಡ್ತಾರೆ ಅಂತ ನನಗೂ ಅರ್ಥ ಆಗಲ್ಲ. ಒಳ್ಳೆ ಒಂಟೆ ಥರ ಹಿಂಗೆ ಬೌಲಿಂಗ್ ಮಾಡ್ಬಿಟ್ಟು ಹೆಂಗೋ ಬಂದು ಬೌಲಿಂಗ್ ಸ್ಪಿನ್ ಮಾಡ್ಬಿಡ್ತಾರೆ. ಚಹಲ್ ಕೂಡ ನಾನು ಒಂಟೆ ಅಂತ ಯಾಕೆ ಅಂತೀನಿ ಅಂತಂದ್ರೆ ತಮಿಳ್ನಾಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಹಂಪ್ಸಲ್ಲಿ ನೀರಿಟ್ಕೊಂಡು, ಪ್ಲಸ್ ಅವರು ರಾಜಸ್ಥಾನ್ಗೂ ಆಡೋದ್ರಿಂದ ಇವಾಗ ಕರೆಕ್ಟ್ ಎರಡು ಕಡೆ ಅವರು ಟೆಂಪ್ರೇಚರ್ ಫೇವರ್ ಆಗುತ್ತೆ. ಹೋಗೋದ್ರೆ ಹೀಟ್ ವೇವ್, ಮ್ಯಾನ್ ಇನ್ ದ ರೈಟ್ ಪ್ಲೇಸ್. ಚಹಲ್ ಕೂಡ RCB ಬಿಟ್ಟೋದ್ಮೇಲಂತೂ RCB ಮೇಲಂತೂ ಒಳ್ಳೆ ರೆಕಾರ್ಡ್ ಇದೆ. ಆ ರೆಕಾರ್ಡು ಕಂಟಿನ್ಯೂ ಆಗಬಾರ್ದು, ಒಳ್ಳೆ ರೆಕಾರ್ಡ್ ಇದೆ. ಸೊ ಹೇಳೋಕ್ಕಾಗಲ್ಲ. ಚಹಲ್ ಇನ್ ಕೇಸ್ ಸ್ಟೆಪ್ ಅಪ್ ಮಾಡಿದ್ರೆ ತೊಪ್ಪ ಅಂತ ಬೀಳ್ತಾರಲ್ಲ. ನಾವು ಹೋದ ಮ್ಯಾಚ್ ನೋಡಿದ್ವಿ ಅಂದ್ರೆ ನಾವು 5 ಓವರ್ ನಾವು ಕಡಿಮೆ ರನ್ ರೇಟಲ್ಲಿ ಆಡಿದ್ರು ನಮ್ಗೆ ಕಾಂಪನ್ಸೇಟ್ ಮಾಡೋಷ್ಟು ಪವರ್ ಇದೆ ಬ್ಯಾಟಿಂಗಲ್ಲಿ. ಸೊ ಅಷ್ಟು ನಾವು ಚಹಲ್ ಬಗ್ಗೆ ವರಿ ಮಾಡಬಾರ್ದು ಅಂತೀನಿ. ಯಾಕೆಂದರೆ ಅವ್ರಿಗೆ ಹೆಂಗೆ ಸೇಫಾಗಿ ಆಡಬೇಕು ಹಂಗೆ ಆಡ್ತು ಅಂತಂದರೆ ನಾವು ಬೇರೆ ಬೌಲರ್ಸ್ ಟಾರ್ಗೆಟ್ ಮಾಡಲೇಬೋದು. ಅವ್ರ ಹತ್ರ ಅಷ್ಟು ಅಂದರೆ ಸ್ಟ್ರೈಕ್ ಬೌಲರ್ಸು ಆ ಥರ ಯಾರೂ ಇಲ್ಲ. ಲಾಸ್ಟ್ ಟೈಮ್ ರಾಜಸ್ಥಾನಲ್ಲೇ ನೋಡಿದ್ವಿ ಕೊಹ್ಲಿ ಹೆಂಗೆ ಆಡಿದ್ರು ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಾಜಸ್ಥಾನ್ ಬ್ಯಾಟಿಂಗ್ ಲೈನಪ್ಪಲ್ಲಿ ಕರೆಂಟ್ಲಿ ಫಾರ್ಮಲ್ಲಿ ಇರೋದು ಪರಾಗ್ ಒಬ್ಬರೇ. ಇನ್ನು ಬೇರೆ ಯಾರೂ ಆಡ್ತಿಲ್ಲ. ಸ್ಯಾಮ್ಸನ್ನು ಫಾರ್ಮಲ್ಲಿ ಇಲ್ಲ. ಧ್ರುವ್ ಜುರೇಲು ಯಾವುದೋ ಒಂದು 2 ಕ್ಯಾಮಿಯೋ ಆಡಿದ್ದಾರೆ ಇಲ್ಲಿ ತನಕ. ಅದನ್ನು ಬಿಟ್ಟರೆ ಜೈಸ್ವಾಲು ಯಾವುದೋ ಒಂದು ಮ್ಯಾಚ್ ಆಡಿದ್ದಾರೆ. ಸೊ ಅವರು ಮೇನ್ ಪ್ಲೇಯರ್ ಪರಾಗ್ ಇವಾಗ ಕರೆಂಟ್ಲಿ. ಅದು ಬಿಟ್ಟರೆ ಇನ್ನು ಯಾರೂ ಆಡ್ತಿಲ್ಲ ಅವ್ರಿಗೆ. ಬೌಲಿಂಗ್ ಕಡೆಗೆ ಬಂದರು ಅವರು. ಆ್ಯಕ್ಚುಲಿ ಫಸ್ಟ್ ಹಾಫಲ್ಲಿ ಏನು ಗೆದ್ದಿದಾರೋ ಎಲ್ಲ ಮ್ಯಾಚಸಲ್ಲೂ ಸಂದೀಪ್ ಶರ್ಮಾ ಪರ್ಫಾರ್ಮೆನ್ಸ್ ಇತ್ತು ಎಲ್ಲ ಮ್ಯಾಚಲ್ಲೂ. ಬಟ್ ರೀಸೆಂಟ್ಲಿ ಅವ್ರ ಪರ್ಫಾರ್ಮೆನ್ಸ್ ಹೋಗಿದೆ. ಅದು ರಿಲೇಷನ್ ಡೈರೆಕ್ಟ್ಲಿ ರಿಲೇಟೆಡ್ ಅದು ಅವ್ರ ಪರ್ಫಾರ್ಮೆನ್ಸ್ಗೆ ಮತ್ತು ಸಂದೀಪ್ ಶರ್ಮಾ ಇದು RR ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಸಂದೀಪ್ ಶರ್ಮಾ ಬೌಲಿಂಗ್ಗೆ. ಸೊ ಸಂದೀಪ್ ಶರ್ಮಾದು ಬೆಸ್ಟ್ ಆ್ಯಕ್ಚುಲಿ RCB ಅಗೇನ್ಸ್ಟ್ ಬೆಸ್ಟ್ ರೆಕಾರ್ಡ್ ಇರೋದು ಸಂದೀಪ್ ಶರ್ಮಾದೇ. ವಿರಾಟ್ ಕೊಹ್ಲಿ ಅಗೇನ್ಸ್ಟ್ ಬೆಸ್ಟ್ ರೆಕಾರ್ಡ್ ಇರೋದು ಆಬ್ವಿಯಸ್ಲಿ. ಯಾಕಂದರೆ ವಿರಾಟ್ ಕೊಹ್ಲಿನೇ ನಮ್ಗೆ ಆಡಿರೋದು ಇಲ್ಲಿ ಇಷ್ಟು ವರ್ಷನೂ. RCB ಮೇಲೆ ಒಳ್ಳೆ ರೆಕಾರ್ಡ್ ಇದ್ರೆ ವಿರಾಟ್ ಕೊಹ್ಲಿ ಮೇಲೆ ಒಳ್ಳೆ ರೆಕಾರ್ಡ್ ಅಷ್ಟೇ. ಸೊ ನೆಕ್ಸ್ಟ್ ಅವ್ರು ಬೌಲಿಂಗ್ ನೋಡಿದ್ರೆ ಯುಜ್ವೇಂದ್ರ ಚಹಲ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ನಮ್ಮವರೇನೆ ಯಾವಾಗಲೂ ನಮ್ಮವ್ರು ನಮ್ಮ ಮೇಲೆ ಚೆನ್ನಾಗಿ ಆಡೋದು. ಏನಂತೀರಾ ಯುಜ್ವೇಂದ್ರ ಚಹಲ್ ಬಗ್ಗೆ? ಅದೇನೆ, ಅವ್ರಿಗೆ ಮ್ಯಾಕ್ಸ್ವೆಲ್ ಮೇಲೆ ತುಂಬ ಒಳ್ಳೆ ರೆಕಾರ್ಡ್ ಇದೆ. ನೋಡ್ತು ಅಂದರೆ ಎಕ್ಸ್ಪೆಕ್ಟ್ ಮಾಡೋದು ಅವ್ರನ್ನ ಸೇಫಾಗಿ ಆಡಬೇಕು ಅಂತ. ಅವ್ರನ್ನ ಒಬ್ಬರನ್ನ ಸೇಫಾಗಿ ಆಡ್ತು ಅಂತಂದರೆ ಬೇರೆಯವ್ರಿಗೆ ಟಾರ್ಗೆಟಿಂಗ್ ಆಪ್ಷನ್ ಇದ್ದೇ ಇದೆ. ಪ್ಲಸ್ ಪಟಿದಾರನೂ ಇವ್ರ ಮೇಲೆ ನಾನು ಕೇರ್ಫುಲ್ಲಾಗಿ ಆಡಬೇಕು ಅಂತಲೇ ಅಂತೀನಿ. ಯಾಕೆಂದರೆ ಇವರೊಂದು ಸ್ವಲ್ಪ ಬೇರೆ ಬೌಲರ್ಸ್ ಥರ ಅಲ್ಲ, ಹೊಡಿಯೋಕ್ಕಾಗಲ್ಲ. ಇವ್ರೊಂದು ಸ್ವಲ್ಪ ಈಸಿ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವರ್ಲ್ಡ್ ಕಪ್
ಸ್ಕ್ವಾಡ್ ಯಾವಾಗ ಸೆಲೆಕ್ಟ್ ಆಗಿದಾರೋ ಆವತ್ತಿಂದ ಅವರು ಸ್ವಲ್ಪ ಪರ್ಫಾರ್ಮೆನ್ಸ್ ಸ್ವಲ್ಪ ಕೆಟ್ಟದಾಗಿದೆ. ಒಂದೊಂದು ಮ್ಯಾಚಲ್ಲೂ 9 runs per over 10 runs per over, ಒಂದು ಮ್ಯಾಚಲ್ಲಿ ಒಂದು 60 ಹೊಡ್ಸ್ಕೊಂಡಿದ್ರು. ಸೊ ಹಂಗೆ ನೋಡಿದ್ರೆ ಸ್ಕ್ವಾಡ್ ಇರೋರು ಎಲ್ಲಾರ್ದು ಪರ್ಫಾರ್ಮೆನ್ಸ್ ಎಲ್ಲ ಲಿಸ್ಟ್ ಮಾಡ್ಕೊಂಡ್ ಬರ್ಬೋದು. ಎಲ್ಲ ಇರೋ ರೋಹಿತ್ ಶರ್ಮಾ ಆಗಿರ್ಬೋದು, ಜೈಸ್ವಾಲ್ ಆಗಿರ್ಬೋದು, ಆಮೇಲೆ ಚಹಲ್ ಆಗಿರ್ಬೋದು, ಎಲ್ಲರೂ ಯಾವಾಗ ಅನೌನ್ಸ್ ಆಯಿತೋ ಅದಾದಮೇಲೆ ಎಲ್ಲ ತುಂಬ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ. ಬಟ್ ಅದೇ RCB ಮೇಲೆ ಅವ್ರದ್ದಿರೋ ರೆಕಾರ್ಡ್ ನೋಡಿದ್ರೆ ಡೇಂಜರ್ ಅಂತಲೇ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಎನಿ ಟೈಮ್ ಅವರು ಗೇಮ್ ಚೇಂಜಿಂಗ್ ಬೌಲರೇ, ತುಂಬ ಎಫೆಕ್ಟಿವ್ ಆ್ಯಂಡ್ ಅವರು ಹೊಡೆಸ್ಕೊಂಡ್ರೂ ಅವ್ರಿಗೆ ಕಮ್ ಬ್ಯಾಕ್ ಮಾಡೋ ಮೆಂಟಾಲಿಟಿ ಇದೆ. ಸೊ ಅವ್ರಿಗೆ ಒಳ್ಳೆ ವೆಪನ್ ಅಂತಲೇ ಹೇಳ್ಬೋದು. ಒಂದೇನಂದ್ರೆ ಅವರು RCBians ಇಲ್ಲಿ ಇದ್ದಕ್ಕಿದ್ದಂತೆ ಆ ಜೋಶ್ ಬಂದ್ಬಿಡುತ್ತೆ RCB ಮೇಲೆ ಆಡಕ್ಕೆ. ಸೊ ಹೇಳಕ್ಕಾಗಲ್ಲ, ಅಲಾಂಗ್ ವಿತ್ ಆಲ್ ಸ್ಟಾಟ್ಸ್ ಮುಂಚೆ ಏನೇನು ಮಾಡಿದ್ದಾರೆ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದು ಆಪ್ಟಿಮಿಸ್ಟಿಕ್ ಆಗಿ ನಾವು ಏನಕ್ಕೆ ಇರ್ಬೋದು ಅಂದರೆ, ನಾವು ಯಾವಾಗಲೂ ಹಿಸ್ಟಾರಿಕಲಿ ಈ ಸೀಸನ್ದಾರು ತೊಗೊಂಡ್ರೆ ನಾವು ಸ್ಪಿನ್ನರ್ಸ್ಗಿಂತ ಫಾಸ್ಟ್ ಬೌಲರ್ಸ್ನಲ್ಲಿ ತುಂಬ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದೀವಿ ಆಸ್ ಎ ಬ್ಯಾಟಿಂಗ್ ಯೂನಿಟ್. ಸೊ ಅವ್ರ ಹತ್ರ ಮೂರು ಫಾಸ್ಟ್ ಬೌಲರ್ಸ್ ಮಾಡಲೇಬೇಕು, ಅವ್ರ ಹತ್ರ ಬೇರೆ ಚಾಯ್ಸೇ ಇಲ್ಲ. ಟ್ರೆಂಟ್ ಬೋಲ್ಟ್, ಸಂದೀಪ್ ಶರ್ಮಾ, ಆವೇಶ್ ಖಾನ್. ಇನ್ಯಾವನೋ ಬರ್ಗರ್ ಟೈಪ್ ಎಲ್ಲಾರ ಬಂತು ಅಂದರೆ ಒಳ್ಳೇದು. ಹಾಂ ಅದೇ, ಅವನಿಗೂ ನನ್ರಿ ಅಂದ್ಬಿಟ್ಟು ಕಳಿಸ್ಬೋದು. ಆಮೇಲೆ ಇದು ಆವೇಶ್ ಖಾನ್ದು ಅದೇ LSG ಟೈಮಲ್ಲಿ ಅವನು ಹೆಲ್ಮೆಟ್ ಬಿಸಾಕಿದ್ನಲ್ಲ, ಒಂದು ಟೀಮ್ ಮೀಟಿಂಗ್ ಇರುತ್ತಲ್ಲ, ಅಲ್ಲಿ ಅದು ಒಂದು ವಿಡಿಯೋ ಪ್ಲೇ ಮಾಡಿಬಿಡ್ಬೇಕು. ವಿರಾಟ್ ಕೊಹ್ಲಿಗೆ ಅಷ್ಟು ಸಾಕು, ಅವ್ನ ಕೆರಿಯರ್ ಎಂಡ್ ಮಾಡಿಬಿಡ್ತಾನೆ. ಅವ್ನ ಕೆರಿಯರ್ ಹೇಗಿದ್ರೆ ಎಂಡಲ್ಲೇ ಇದೆ ಅಂದರೂ ಒಂದ್ಸಲಿ ಮುಗಿಸ್ಬಿಡ್ಬೋದು ಶಿವಿಲ್ ಕೌಶಿಕ್ ಥರ. ಬಟ್ ನಮ್ಮ ದೇವರಿಲ್ಲ ಬಿಡಿ, ಅವ್ರ ಬದಲು ರಜತ್ ಪಟ್ಟಿದಾರ ಯಾರು ಹೊಡೆದು ನಮ್ಗೆ ಇದು ಮಾಡ್ತಾರೆ. ಒಂಥರ ಆಪ್ಟಿಮಿಸ್ಟಿಕ್ ಆಗಿ ಇದೀವಿ. ಏನು ಈಗ ನಿಮ್ಮ ಮ್ಯಾಚ್ ಪ್ರೆಡಿಕ್ಷನ್ಸ್, ಒಬ್ರೊಬ್ರು ಮ್ಯಾಚ್ ಪ್ರಿಡಿಕ್ಷನ್ಸ್ ಹೇಳಿ. ಮ್ಯಾಚ್ ಪ್ರಿಡಿಕ್ಷನ್ಸ್ ಅಂದರೆ ನಮಗೆ ಯೂಶುವಲ್ ಎಕ್ಸ್ಪರ್ಟ್ಸ್ ಥರದ್ದು ಬೇಡ, ಇವೆಂಟ್ಸ್ ಬೇಕು. ಅಂದರೆ ಈ ಥರ ಆಗುತ್ತೆ, ಆಮೇಲೆ ಅಗಲವಾದ ಎಸೆತ ಬೇಕು ನಮಗೆ. ಆಮೇಲೆ ಅದೇ ಥರನೇ ಒಂದಷ್ಟು, ಬಟ್ ಒಂದು ಮೇನ್ ಅಗಲವಾದ ಎಸೆತ. ಮೇನ್ ಅಗಲವಾದ ಎಸೆತ. ನಾನು ಲಾಸ್ಟ್ ಟೈಮು ಪಟ್ಟಿದಾರ್ 100 ಹೊಡಿತಾರೆ ಅಂದಿದ್ದೆ, 2 ಮ್ಯಾಚ್ ಸೇರಿ 100 ಹೊಡಿತಾರೆ. ಸೊ ಈಗ ಪಟ್ಟಿದಾರ ಚೆನ್ನಾಗಿ 100 ಹೊಡಿಲಿ ಅಂತೀನಿ, ಬಟ್ ಅದಲ್ಲ ನನ್ನ ಅಗಲವಾದ ಎಸೆತ. ನನ್ನ ಅಗಲವಾದ ಎಸೆತ ಏನು ಅಂತಂದರೆ ಮ್ಯಾಕ್ಸ್ವೆಲ್ ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನನ್ನ ಅಗಲವಾದ ಎಸೆತ ಏನಂದರೆ, ನಾವು ಫಾರ್ ಅ ಚೇಂಜ್ ನಾವು ಬ್ಯಾಟಿಂಗಿಂತ ಬೌಲಿಂಗ್ ಚೆನ್ನಾಗಿ ಮಾಡ್ತೀವಿ ಅನ್ಕೊಂತೀವಿ. ನಂಬರ್ಸ್ ಬೇಕು, ನಂಬರ್ಸ್ ಅದನ್ನು ಒಂಥರ RR ಫ್ಯಾನ್ಸ್ಗೆ ಫುಲ್ ಡಿಸಪಾಯಿಂಟ್ ಆಗ್ಬಿಡುತ್ತೆ. ಯಾರಿಗೂ ನೋಡಲ್ಲ RR ಫ್ಯಾನ್ಸ್ ನಂಬ್ತಾರೆ. ನನ್ನ ಪ್ರಕಾರ 100 to 120 runs ಅಲ್ಲಿ ಔಟ್ ಆಗ್ತಾರೆ ಅಂತ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ. ಅದಕ್ಕಿಂತ ನಾನು ಸ್ವಲ್ಪ ಜಾಸ್ತಿ ಅಂತೀನಿ, ಒಂದು 140 to 150 ಆ ರೇಂಜಲ್ಲಿ. ಬಟ್ ತುಂಬಾ ಸ್ಲೋ ಆಗಿ ಅವ್ರ ಹತ್ರ ಜಾಸ್ತಿ ಫೈರ್ ಪವರ್ ಇಲ್ಲ ಬ್ಯಾಟಿಂಗ್ ಅಲ್ಲಿ. ಸೊ ತುಂಬಾ ಸ್ಲೋ ಆಗಿ ಆಡಿ 140 to 150 ಮಾಡ್ತಾರೆ. 150 for 6 ಅಂತ ಅನ್ಕೊಳ್ಳಿ ಆವ್ರೇಜ್ ಸ್ಕೋರ್. ಅದರಲ್ಲಿ ಸ್ಟಾರ್ ಬೌಲರ್ ಮ್ಯಾಕ್ಸ್ವೆಲ್ ಅಂತ ಅಂತೀನಿ, 3-4 ತಗೋತಾರೆ. ಇದರಲ್ಲಿ ಒಂಚೂರು ಡೈವರ್ಟ್ ಮಾಡ್ತಾರೆ ನಮ್ಗಿಬ್ಬರದು, ವಿನಿದ್ದು ನಂದು ಅಗಲವಾದ ಎಸೆತ. ಮುಂಚೆ ಟಾಸ್ ಹೆಂಗ್ ಫ್ಯಾಕ್ಟ್ರಿನ್ ಆಗುತ್ತೆ ಅಂತ ಅನ್ಕೋತೀರಾ? ಏನ್ ಮಾಡ್ಬೇಕು? ಟಾಸ್ ಗೆದ್ರೆ ಏನ್ ಮಾಡ್ಬೇಕು? ಟಿಪಿಕಲಿ ಅಹಮದಾಬಾದ್ ಅಲ್ಲಿ ತುಂಬಾ ಡ್ಯೂ ಇರುತ್ತೆ ನೈಟ್ ಮ್ಯಾಚಸ್ ಅಲ್ಲಿ ನೋಡ್ಬೇಕಂದ್ರೆ. ಸೊ ಡ್ಯೂ ಬಂದ್ರೆ ಬ್ಯಾಟಿಂಗ್ ಯಾರು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾರೋ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಟಾಸ್ ಯಾರು ಗೆಲ್ತಾರೋ ಅವ್ರು ಚೇಸೇ ಪ್ರಿಫರ್ ಮಾಡೋದು. ಬಟ್ ನಮ್ದು ಈ ನಡುವೆ ನಾವು ಫಸ್ಟ್ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಮಾಡಿ ಒಳ್ಳೆ ಟಾರ್ಗೆಟ್ ಸೆಟ್ ಮಾಡ್ತಾ ಇದೀವಿ. ಅದು ಏನಂದ್ರೆ ಇವಾಗ ನಾವು ಆ ಮೊಮೆಂಟಮ್ ಅಲ್ಲಿ ಇದೀವಿ. ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಮಾಡ್ತೀವಿ, ಫಸ್ಟ್ ಬೌಲಿಂಗ್ ಅಂದ್ರೆ ಚೇಸ್ ಮಾಡ್ಬೇಕಾದ್ರೂ ಮಾಡ್ತೀವಿ. ಅದೇ ಅದು ಇಲ್ಲಿ ಅಷ್ಟೊಂದು ಫ್ಯಾಕ್ಟರ್ ಆಗಬಾರ್ದು, ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಅಂತೂ ಇಲ್ವೇ ಇಲ್ಲ ಹೀಟ್ ವೇವ್ ನಡೀತಿರೋದ್ರಿಂದ. ಸೊ ಅದು ಒಂದು ಫ್ಯಾಕ್ಟರ್ ನೋಡ್ಬೇಕಾಗುತ್ತೆ. ಆಕ್ಚುಲಿ ಟಾಸ್ ಸೋತ್ರೆ ಒಳ್ಳೇದು ಅಂತಾನೆ ಅಂತೀನಿ, ಯಾಕೆಂದ್ರೆ ನಮ್ಗೆ ಅವಾಗ ಪ್ರೆಷರ್ ಇರಲ್ಲ. ಬೌಲಿಂಗ್ ತಗೊಂಡ್ಬಿಟ್ಟಿದೀವಿ ಚೆನ್ನಾಗಿ ಮಾಡ್ಬೇಕು, ಬ್ಯಾಟಿಂಗ್ ತಗೊಂಡ್ಬಿಟ್ಟಿದೀವಿ ಚೆನ್ನಾಗಿ ಮಾಡ್ಬೇಕು. ಪ್ಲಸ್ ಇವ್ರು ಓವರ್ ಥಿಂಕ್ ಮಾಡಲ್ಲ. ಬೇಸಿಕ್ ಪಾಲಿಗೆ ಬಂದು ಪಂಚಾಮೃತ ಅಂದ್ರೆ ಏನ್ ಕೊಡ್ತಾರೋ ಅದ್ರದ್ದು ಟಾಸ್ ಗೆದ್ರೂ ಇಲ್ಲ, ನೀವೇ ಚೂಸ್ ಮಾಡಿದ್ವಿ. ನನ್ನ ಪ್ರಕಾರ ಟಾಸ್ ಗೆದ್ರೆ ಬ್ಯಾಟಿಂಗೇ ಮಾಡಬೇಕು. ಯಾಕಂದರೆ ಇವಾಗ ಸದ್ಯಕ್ಕೆ ನೋಡಿದ್ರೆ ಅವ್ರದ್ದು ಬೌಲಿಂಗೇ ಸ್ಟ್ರಾಂಗ್ ಇರೋದು. ಸೊ ಫಸ್ಟ್ ಬ್ಯಾಟಿಂಗ್ ಆಡಿ ಒಂಚೂರು ಒಂದು ಬೆಟರ್ ಒಂದು 180+ ಟಾರ್ಗೆಟ್ ಕೊಟ್ಟರೆ ಐ ಥಿಂಕ್ ಅಹಮದಾಬಾದ್ ಬೀಯಿಂಗ್ ಬಿಗ್ ಗ್ರೌಂಡ್ ಆ್ಯಂಡ್ ಬೌಲಿಂಗು ನಮ್ಮ ವಿಷ್ಣು ಅವ್ರು ಹೇಳಿದ ಪ್ರಕಾರ ಏನಾದರೂ ಆಗೋದ್ರೆ. ಒಂದು ನಾನು ಏನು ಹೇಳಬೇಕು ಅಂದರೆ, ನಾವು ಲಾಸ್ಟ್ ಟೈಮು 16 ಓವರಲ್ಲಿ ಚೇಸ್ ಮಾಡಿದ್ದೀವಿ 200. ಸೊ ಅದನ್ನು ನಾವು ಫ್ಯಾಕ್ಟರ್ ಮಾಡಬೇಕು. ನಾವು ಆ್ಯಕ್ಚುಲಿ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡಿದ್ದೀವಿ, ಜಾಸ್ತಿ ಇಲ್ಲಾಂದ್ರೂ ಈ ಸತಿ ನಮ್ಗೆ ಕಾನ್ಫಿಡೆನ್ಸ್ ಇದೆ ಆಡ್ತೀವಿ ಅಂತ.
ಸೊ ನಾವು ಬೇಸಿಕಲಿ ನಮ್ಮ ಟಾರ್ಗೆಟ್ನ 220 to 240 ಅಂತ ನೋಡಬೇಕು ನಾವು ಟಾರ್ಗೆಟ್ ಸೆಟ್ ಮಾಡಂಗಿದ್ರೆ. ಸೊ ಆ ಮೈಂಡ್ ಸೆಟ್ಟಲ್ಲಿ ನಾವು ಬ್ಯಾಟಿಂಗ್ ಆಡಬೇಕು. ನನ್ನ ಅಗಲವಾದ ಎಸೆತಾಗಿ ಬರಬೇಕು ಅಂದರೆ ಇವರೆಲ್ಲರೂ ಬೌಲಿಂಗ್ ಹೇಳ್ಬಿಟ್ರು. ಈಗ ಹೇಳಿದ್ರೆ ನಂದೊಂಥರ ಸೈಡ್ ಲೈನ್ ಆಗೋಗುತ್ತೆ ಅಗಲವಾದ ಎಸೆತ. ಸೊ ನಂದೇನು ಅಂದರೆ ವಿರಾಟ್ ಕೊಹ್ಲಿ ಫಾಫ್ ಇಬ್ಬರು 100 ಹೊಡಿತಾರೆ. ಓಪನಿಂಗ್ನಲ್ಲೇ ನಾವು 250 ಹೊಡಿತೀವಿ. ಇಲ್ಲಿ ಎಲ್ಲರೂ ತಲೆ ಚುಚ್ಕೋತಿದ್ದಾರೆ, ಯಾಕಂದರೆ ಸ್ವಲ್ಪ ಜಿಂಕ್ಸ್ ಮಾಡ್ದಂಗೆ ಆಗೋಗಿದೆ. ಹೀಗೂ ಉಂಟೆ. ಬಟ್ ಅಂದ್ರೂ ಇಬ್ರು 100 ಹೊಡಿತಾರೆ. ಕ್ಲಾಸಿಕ್ ಓಲ್ಡ್ ವಿರಾಟ್ ಕೊಹ್ಲಿ ABD ವಿಂಟೇಜ್ ನಾಕ್ಸ್, ಅದೇ 2 ನಾಕ್ ಇದೆಯಲ್ಲ ಆ ಥರನೇ ಆಗುತ್ತೆ ಅಂತ ನನ್ನ ಅಗಲವಾದ ಎಸೆತ. ನನ್ನ ಅಗಲವಾದ ಎಸೆತ ನಮ್ಮದು ಬ್ಯಾಟಿಂಗ್ ಆರ್ಡರ್ ಕೆಳಗೆ ತನಕ ಬಂದು DK ಒಂದು 50-60 ರನ್ಸ್ ಹೊಡಿತಾರೆ. ಅದು ಕ್ವಿಕ್ ಫೈರ್ ಹೊಡೆದು ಅವ್ರದ್ದು ಲಾಸ್ಟ್ ಸೀಸನ್ ಆಗಿರೋ ಕಾರಣ ಐ ಥಿಂಕ್ ಈ ಥರ ಆಗಬೇಕು. ಆದರೆ ಒಳ್ಳೆಯದು. ಅಷ್ಟು ಕೆಳಗೆ ಬರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಏನಿಲ್ಲ, ಬಟ್ ನನ್ನ ಪ್ರಕಾರ ಹಿಂಗೆ ಆಗ್ಬೋದು. ಬೇಕು ಅಂದರೆ ಕ್ವಿಕ್ ವಿಕೆಟ್ಸ್ ಹೇಳ್ತಿದ್ದಾರೆ ನೀವು. ಬಟ್ ಅದೇ ಅವರು 50-60 ಹೊಡೆದು ಟಾರ್ಗೆಟ್ 220+ ಆಗಿರಬೇಕು. ಆ ಥರ ಆದರೆ ಒಳ್ಳೆಯದು. ಅದೇ ನಾನು ಇನ್ನೊಂದು ಯಾಕೆ ಫಾಫ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರಿಗೆ ಯಾವಾಗಲೂ ಬಿಸಿಲಿದ್ದಾಗ ಚೆನ್ನಾಗಿ ಆಡ್ತಾರೆ ಅವರು. ಅಂದರೆ ಫುಲ್ ಸುಸ್ತಾಗಿ ತಳ್ಕೊಂಡು ಬರೀ 6-4 ಹೊಡಿತಾರೆ. ಆವಾಗಲೇ ಅವರು ಸಿಂಗಲ್ಸ್ ಎಲ್ಲ ತೊಗೊಳಲ್ಲ. ಅವರು ಸುಸ್ತಾಗಿ ಹೋಗಿದ್ದಾಗಲೇ ಅವ್ರು ಚೆನ್ನಾಗಿ ಆಡೋದು. ಸೊ ಅದು ಒಂದಿದೆ. ಆಮೇಲೆ ವಿರಾಟ್ ಕೊಹ್ಲಿ ಅದು ಬರೀ ವಿರಾಟ್ ಕೊಹ್ಲಿ 100 ಹೊಡಿತಾರೆ ಅಂದರೆ ಇವನು ಈ ಥರ ಕಿತ್ತೋಗಿರೋ ಪ್ರಿಡಿಕ್ಷನ್ ಮಾಡ್ತೀಯಾನೆ ಅಂತಾರೆ. ಅದಕ್ಕೇ ಅದನ್ನು ಹೇಳಿದೆ. ಇನ್ನೊಂದು ಈಗ ಪ್ರಿಡಿಕ್ಷನ್ ಮಾಡಿಬಿಡೋಣ. ಅವ್ರ ಟೀಮಿಂದ ಯಾರು ಒಳ್ಳೆ ನಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾರೆ ಅಂತ. ನನಗೇನೋ ರವಿಚಂದ್ರನ್ ಅಶ್ವಿನ್ ಅವರು ರಜತ್ ಪಟ್ಟಿದಾರ್ ಅವ್ರ ಹತ್ರ ಅಂದ್ರೆ ನಾವು ಚೆನ್ನೈ ಅವ್ರನ್ನ ಹೀಯಾಳ್ಸೋದು ಇದು ಕಂಟಿನ್ಯೂ ಆಗುತ್ತೆ ಅಂತಿದ್ರು. ಹೌದು, 100% ಅದು ಆಗ್ಲೇಬೇಕು. ಯಾಕೆಂದ್ರೆ ಅವ್ರದ್ದು ಟ್ರೆಡಿಷನಲ್ ಅದು ಬಂದ್ಬಿಟ್ಟಿದೆ. ಲಾಸ್ಟ್ ಮ್ಯಾಚ್ ನೋಡಿದ್ದೀರಾ ಹೆಂಗೆ ಆಡಿದ್ದಾರೆ ಚೆನ್ನೈ ಅವರು ಅಂತ. ಸೊ ಈ ಸತಿನೂ ಚೆನ್ನೈ ಅವರೇ ನಮಗೆ ಉಪಯೋಗ ಮಾಡಿಕೊಡ್ತಾರೆ. ನನ್ನ ಪ್ರಕಾರ ನಮ್ಗೆಲ್ಲರಿಗೂ ಗೊತ್ತಿದ್ದು ಆನ್ಸರ್ ಆಲ್ರೆಡಿ. ಆವೇಶ್ ಖಾನ್ ಬೇರೆ ಟೀಮ್ಗೆ ಆಡ್ತಾರೆ ಯಾವಾಗಲೂ. ಸೊ RRಗೆ ಆಡೋದು ಬಿಟ್ಟು ನಮ್ಗೆ ಆಡ್ತಾರೆ ಅನ್ಸುತ್ತೆ. ನನ್ನ ಪ್ರಕಾರ ಋತುರಾಜ್ ಗಾಯಕ್ವಾಡ್ ಥರನೇ ಸ್ಯಾಮ್ಸನ್ ಕೂಡ ಅವರ ಅತ್ಯುತ್ತಮ ಪರ್ಫಾರ್ಮೆನ್ಸ್ ತೋರಿಸಿ ಬ್ಯಾಟಿಂಗಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಕ್ಯಾಪ್ಟನ್ಸಿಲೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿ ಅಂತ ನಂಬಿದ್ದೀನಿ. ಕೀಪಿಂಗಲ್ಲೂ ಅಷ್ಟೇ. ಹೋದ ಮ್ಯಾಚಲ್ಲಿ ತುಂಬ ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ ಅದೇ ಥರ ಕ್ಯಾಚ್ ಡ್ರಾಪ್ ಮಾಡಲಿ ಅಂತ. ನನ್ನ ಪ್ರಕಾರ ಯಶಸ್ವಿ ಜೈಸ್ವಾಲ್ ಅವರು ವೆರಿ ಸ್ಲೋ ಸ್ಟಾರ್ಟ್ ಕೊಟ್ಬಿಟ್ಟು ಇನ್ನೂ ಸ್ಲೋ ಆಗಿ ಎಂಡ್ ಮಾಡ್ತಾರೆ ಅಂತ ನಂದು. ಅದೇ ಅವರು ಟೆಸ್ಟ್ ಬ್ಯಾಟ್ಸ್ಮನ್ ಅಂತ ನಾನು ಹೇಳೋದ್ನಲ್ಲ, ಆ ಮೈಂಡ್ ಸೆಟ್ ಹೋಗ್ಬಿಟ್ರೆ ಸಾಕು. ಅವರು ವೈಟ್ ಜರ್ಸಿ ಕೊಟ್ಬಿಡ್ಲಿ, ಎಲ್ಲ ಕೊಟ್ಬಿಡ್ಲಿ. ಆಕ್ಚುಲಿ ವೈಟ್ ಬೇಡ, ವೈಟ್ ಜರ್ಸಿಯಲ್ಲಿ ಕರೆಕ್ಟ್. ಅವ್ರು ಹಂಗೇನೆ ಅವ್ರದ್ದೊಂದು ಸ್ವಲ್ಪ ಪಾನಿಪುರಿ ವೀಡಿಯೋಸನ್ನು ಕಮ್ಮಿ ಮಾಡಲಿ. ಯಾಕಂದರೆ ಅದು ಸಿಂಪತಿ ಬಂದ್ಬಿಡುತ್ತೆ. ಆಮೇಲೆ ನಮಗೂ ಒಂಥರ ಅವರು ಚೆನ್ನಾಗಿ ಆಡಿದ್ರೆ ಬೇಜಾರಾಗಲ್ಲ ಅವಾಗ. ಇನ್ನೇನಾದ್ರು ಇದೆಯಾ ಫೈನಲ್ ಥಾಟ್ಸ್ ಈ ಮ್ಯಾಚ್ ಬಗ್ಗೆ? ಫೈನಲ್ ಥಾಟ್ಸು ಗೆಲ್ಲಬೇಕು ಅಷ್ಟೇ. ಇನ್ನೊಂದು ಫೈನಲ್ ಥಾಟ್ಸು ನಾವು ಸೋತ್ರು ನನಗೆ ಪರ್ಸನಲಿ ಅಷ್ಟೊಂದು ಬೇಜಾರು ಆಗಲ್ಲ. ಇದೆಲ್ಲ ಹೇಳ್ಬೇಡ, ಅದು ಯಾವಾಗಲೂ ಹಂಗೆ ಅನ್ಕೊಳ್ಳೋದು. ಇದೊಂಥರ ಯಾಕೆಂದರೆ ನಾನು ಲೋಯೆಸ್ಟ್ ಆಫ್ ಲೋಸ್ ಆಮೇಲೆ ಶಾರುಖ್ ಕೆಳಗೆ ಹೋಗಿ ನಾನು ನೀನೆ 2017-18 ನಾನು ಲೋಯೆಸ್ಟ್ ಆಫ್ ಲೋಸ್ ನೋಡ್ಬಿಟ್ಟಿದ್ದೀನಿ ಈ ಟೀಮ್ದು. ಸೊ ಇಷ್ಟು ದೂರ ಬಂದಮೇಲಿಂದ ಸೋತ್ರೂ ಅಷ್ಟು ಬೇಜಾರಾಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ತೀರಾ ಫುಲ್ ಬೇಜಾರಂತೂ ಆಗಲ್ಲ. ನಾವು ಹೇಗಿದ್ರು ನಾವು ಏನು ನಮ್ಮ ಕೆಲಸ ನಾವು ಮುಗಿಸಿದ್ದೀವಿ ಒಂದು ಲೆಕ್ಕದಲ್ಲಿ. ನಮ್ಮ ಕಾನ್ಸಲೇಷನ್ ಪ್ರೈಸ್ ಅಂತೂ ಬಂದಿದೆ. ಪ್ಲಸ್ ಇನ್ನೊಬ್ರು ನಾವು ಗೆಲ್ಬಾರ್ದು ಗೆಲ್ಲಲ್ಲ ಹೇಗಿದ್ರು. ಅವ್ರು ಇನ್ನು 1 year ಅಂತೂ ಮಾತಾಡಲ್ಲ, ಅವ್ರು ಕೇವ್ಸ್ ಒಳಗಡೆ ಹೋಗ್ತಾರೆ. ಸೊ ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಏನು ನೋಡೋಕೆ ಇಷ್ಟಪಡ್ತೀನಿ ಅಂದರೆ RCB ಇವಾಗ ಆಲ್ರೆಡಿ ಹೆಂಗೆ ಆಡ್ತಿದಾರೋ ಫಿಯರ್ಲೆಸ್ ಕ್ರಿಕೆಟ್ ಅದೇ ಕಂಟಿನ್ಯೂ ಆಗಲಿ ಅಂತ, ಅದೇ ನೋಡೋಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಸ್ಟ್ಯಾಟ್ಸ್ ಎಲ್ಲ ನೋಡೋದು ವೇಸ್ಟು. RCB ಸ್ಟ್ಯಾಟ್ಸ್ ಎಲ್ಲ ಫಾಲೋ ಮಾಡಿದ್ರೆ ನಾನು ಮೂಢನಂಬಿಕೆ ಮೇಲೆ ಹೋಗ್ತೀನಿ. ವಿಮೆನ್ ಹೆಂಗೆ ಅವ್ರು ಯಾರ ಮೇಲೆ DC ಮೇಲೆ 1 ರನ್ನಿಂದ ಸೋತ್ ಮೇಲೆ ಎಲ್ಲ ಲೈನಲ್ಲಿ ಗೆದ್ಕೊಂಡ್ಬಂದ್ರು, ಅದೇ ಥರ ನಾವು ಗೆಲ್ತೀವಿ. ಆ್ಯಂಡ್ ನಾವು 1 ರನ್ನಿಂದನೇ ಸೋತಿದ್ದು. ನಾವು 1 ಸೋತ್ ಮೇಲಿಂದ ಪ್ರತಿ ಮ್ಯಾಚ್ ಅದು ನಮ್ದು ರನ್ಔಟ್ ಆ ಥರನೇ ಏನಾಯ್ತು ಲಾಸ್ಟ್. ಒಂದೇನು ಮಿಸ್ಸಿಂಗು ಅಂತಂದ್ರೆ ಯಾರೋ ಒಬ್ರು punch.tv ದಯವಿಟ್ಟು ಗ್ಲಾಸ್ ಹೊಡೆದಾಕ. ಅದೇ ಇನ್ನು 3 ಮ್ಯಾಚ್ ಇದೆ ಹೋಪ್ಫುಲಿ. ಅದು ಆ್ಯಕ್ಚುಲಿ ವಿಲ್ ಜಾಕ್ಸು ಅದ್ರ ಮೇಲೆ ಹೊಡೆದ್ರು 5-6 ಅವತ್ತು ಗುಜರಾತ್ನಲ್ಲೇ.
ಸ್ವಲ್ಪ ದೂರ ಹೊಡ್ಬಿಟ್ರು, ಸ್ವಲ್ಪ ಕಡಿಮೆ ದೂರ ಹೊಡಿಬೇಕಿತ್ತು. ಇನ್ನೊಂದು ನಾವು ತುಂಬ ಅಂಡರ್ ರೇಟೆಡ್ ಆಸ್ಪೆಕ್ಟ್ ಈ ಸೀಸನ್ RCB ಏನಂದರೆ ಫೀಲ್ಡಿಂಗು. ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿಲ್ಲ, ಯಾರೂ ಮಾತಾಡಲ್ಲ ಅಷ್ಟೊಂದು. ಬಟ್ ಸ್ಪಾಟ್ ಆನ್ ಫೀಲ್ಡಿಂಗು, ಈ ರನ್ಔಟ್ ಆಗಲಿ, ಲಾಸ್ಟ್ ಟೈಮ್ ಫಾಫ್ ಹಿಡಿದಿದ್ದು ಕ್ಯಾಚ್ ಆಗಲಿ, ಎಲ್ಲಾನು ಕ್ಯಾಚಸ್ ವಿತ್ ಮ್ಯಾಚಸ್ ಅಂತ ಒಂದು ಸೇಯಿಂಗೇ ಇದೆ. ಬಟ್ ಹೋದ್ ಗೇಮಲ್ಲಿ ಅದೊಂಥರ ಉಲ್ಟಾ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕೆಂದರೆ ಸಿರಾಜು ಶಿವಮ್ದು ಕ್ಯಾಚ್ ಬಿಟ್ಟ ಮೇಲಿಂದ ನಾವು ಆ್ಯಕ್ಚುಲಿ ಅದು ಹಿಡಿದ್ಬಿಟ್ಟಿದ್ರೆ ಅದು ಜಡೇಜಾ ಬೇಗ ಬಂದ್ಬಿಡ್ತಿದ್ದ. ಬಟ್ ಹಂಗೆ ನೋಡಿದ್ರೆ ಫೀಲ್ಡಿಂಗ್ ಅಂತೂ ತುಂಬ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರತಿ ಮ್ಯಾಚು ನಾವು ಒಂದಾದರೂ ರನ್ಔಟ್ ನೋಡ್ತೀವಿ. ಅದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಕಾಂಜಿ ಪಿಂಜಿ ಏನಲ್ಲ. ಅವತ್ತು ವಿರಾಟ್ ಕೊಹ್ಲಿ ರನ್ಔಟ್ ಮಾಡಿದ್ದು ಇರ್ಬೋದು, ಕ್ಯಾಮ್ರನ್ ಗ್ರೀನ್ ಇರ್ಬೋದು. ಹಾಗೆ ಕ್ಯಾಚಸ್ಸು ಕೂಡ ಪ್ರತಿ ಮ್ಯಾಚು ಯಾವ್ದಾದ್ರು ಒಂದಾದರೂ ಒಂದು ಬ್ರಿಲಿಯಂಟ್ ಕ್ಯಾಚ್ ಅಂತೂ ಬಂದೇ ಬರುತ್ತೆ. ಸೊ ಫೀಲ್ಡಿಂಗ್ ಅಂತೂ ಎಕ್ಸಲೆಂಟಾಗಿ ಮಾಡ್ತಿದ್ದಾರೆ. ಸೊ ಅದೇ ಥರ ಕಂಟಿನ್ಯೂ ಮಾಡಲಿ, ಈ ಸಲ ಆದರೂ ಬರಲಿ ಅಷ್ಟೇ. ಅದೇ ಮುಂಚೆ ನಮ್ಮ ಡೈರೆಕ್ಟರ್ ಆಫ್ ಕ್ರಿಕೆಟ್ ಮೈಕ್ ಹೆಸನ್ ಅವರು ನ್ಯೂಜಿಲೆಂಡ್ ಇದರಲ್ಲಿ ಆಕ್ಸೆಂಟ್ನಲ್ಲಿ ಎವ್ರಿ ಮ್ಯಾಚ್ ವಿಡಿಯೋನಲ್ಲೂ ಯು ಸೇವ್ 2 runs their mates, ಯು ಸೇವ್ 3 runs their mates ಅಂತ ಬರೀ ಅದನ್ನೇ ಹೇಳ್ಕೊಂಡು ಅವರು 3 ವರ್ಷ ಕಳೆದ್ಬಿಟ್ರು. ಸೊ ಇದು ಅದೇ ಥರನೇ ಚೆನ್ನಾಗಿ ಫೀಲ್ಡಿಂಗು ಮಾಡಿ, ಅದೇ ಫಿಯರ್ಲೆಸ್ ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಿ ಅತ್ತಿಗೆ ಖುಷಿ ಪಡಿಸಿ, ಆಮೇಲೆ ಎಲ್ಲರಿಗೂ ಖುಷಿ ಪಡಿಸಿ, ಕ್ಯಾಮ್ರಾಮನ್ಗೂ ಖುಷಿ ಪಡಿಸಿ, ಒಂದೆರಡು ಒಳ್ಳೆ ಹುಡುಗಿರು ಕಾಣಿಸ್ಲಿ ಕ್ರೌಡ್ನಲ್ಲಿ, ಎಲ್ಲರೂ ಖುಷಿಯಾಗಿರಲಿ, ನಮಗೂ ಖುಷಿಯಾಗಲಿ. ಹೀಟ್ ವೇವ್ನಲ್ಲಿ ರಾಜಸ್ಥಾನ ಒಳ್ಳೇದಾಗಬಾರ್ದು, ಯಾಕಂದ್ರೆ ಅವರು ಅದರಲ್ಲೇ ಹುಟ್ಟು ಬೆಳೆದಿರೋದು, ಅವ್ರಿಗೆ ಅದು ಅಭ್ಯಾಸ ಆಗೋಗಿರುತ್ತೆ. ಸೊ ಹೀಟ್ ವೇವ್ ಅದೆಲ್ಲ ಮ್ಯಾಟ್ರ್ ಆಗಬಾರ್ದು ಅವ್ರಿಗೆ. ನಾವು ಆ್ಯಕ್ಚುಲಿ ಚೆನ್ನಾಗಿ ಆಡೋದು. ಹೀಟ್ ವೇವ್ ಅವರಿಗೆ ಮ್ಯಾಚ್ ಆದ್ಮೇಲೆ ತಾಗ್ಲಿ, ಕೆಳಗೆ ಎಲ್ಲೋ ಮೇಲೋ ಎಲ್ಲ ಒಂದು ಕಡೆ ಹೀಟೋ ಬೆಂಕಿನೋ ಏನಾದ್ರು ಮ್ಯಾಚ್ಗಿಂತ ಮುಂಚೆ ಬೇಡ. ರಾಜಸ್ಥಾನ ಅವ್ರು ಸೋತ್ರು ನಮಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಸೋತ್ವಿ ಅಂತ. ಒಂದು ಸರ್ಟನ್ ಎಲ್ಲೋ ಫ್ಯಾನ್ ಬೇಸ್ ತರ ಅದೇನೆ ಶೇಕ್ ಹ್ಯಾಂಡ್ ಕೊಡ್ತಿರೋ ಹೊಟ್ಟೋಗೋದು, ಆಮೇಲೆ ಅದನ್ನು ನಮಗೆ ಇದು ಮಾಡೋದು, ಆ ಥರದ್ದೆಲ್ಲ ಮಾಡಲ್ಲ. ಸೊ ಎಲ್ಲ ಒಳ್ಳೇದಾಗಲಿ. ಇನ್ನೇನಾದ್ರು ಇದೆಯಾ ಹೇಳೋದಕ್ಕೆ ಫೈನಲ್? ಇಲ್ಲ ಅಷ್ಟೇ ಅಂತ ಅನ್ಕೋತೀನಿ. ಜಾಸ್ತಿ ಮಾತಾಡಕ್ ಹೋದ್ರೆ ಅದು ನಮ್ಮೇಲೆ ಜಿಂಕ್ಸ್ ತರ ಆಗ್ಬಿಡುತ್ತೆ. ಸೊ ಏನಿಲ್ಲ, ಮಾತಾಡಕ್ ಹೋಗಲ್ಲ ನಾನು. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಅಷ್ಟೇ. ಏನಂತೀರಾ? ಸೊ ಈ ಒಂದು ತುಂಬ ಪ್ರೊಫೌಂಡ್ ಮಾತುಗಳನ್ನ ಹೇಳಿ ನಾವು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಮ್ಯಾಚ್ ಆದಮೇಲೆ ಸಿಗ್ತೀವಿ. ಗೆದ್ರೆ ಸೋತ್ರೆ 1 ವರ್ಷ ನೀವು ನಮ್ಗೆ ನೋಡೋಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಇಲ್ಲ ವರ್ಲ್ಡ್ ಕಪ್ ಬರ್ತೀವಿ. ವರ್ಲ್ಡ್ ಕಪ್ ಬರ್ತೀವಿ. ಅದು ಯಾಕೆ ಬರ್ತೀವಿ ಅಂತಂದ್ರೆ ಸುಮ್ಮನೆ ನಾವು ಇಂಡಿಯಾ ಟೀಮ್ ಅವ್ರನ್ನೇ ಉಗಿಯಕ್ಕೆ ಅಷ್ಟೇ. ಸೋಲ್ತೀವಿ ಅಂತ ಗೊತ್ತು ನಮ್ಗೆ. ಅಜಿತ್ ಅಗರ್ಕರ್ನ ಫಸ್ಟ್ ಉಗಿಯಕ್ಕೆ ಬರ್ತೀವಿ, ಅದು ನೆಕ್ಸ್ಟ್ ಬರೋಣ. ಹೋಪ್ಫುಲಿ ಎಲ್ಲ ನಿಮ್ಗೆ ಯಾವ್ಯಾವ ದೇವ್ರು ಗೊತ್ತಿದ್ದಾರೋ, ಯಾವ್ಯಾವ ರಿಲಿಜನ್ ಯಾವ್ಯಾವ ದೇವ್ರು ಇದ್ದಾರೋ ಎಲ್ಲನೂ ಪ್ರಾರ್ಥನೆ ಮಾಡಿ, ಈಗ ಎಲ್ಲರೂ ಆಶೀರ್ವಾದ ಮಾಡಲಿ. ನೋಡೋಣ ಏನಾಗುತ್ತೋ ಅದು. ಬಟ್ ಖುಷಿ ಅಂತೂ ಇದೆ, ಖುಷಿಯಾಗಿ ಮಲ್ಕೊಳ್ಳೋಣ, ಖುಷಿಯಾಗಿ ಮ್ಯಾಚ್ ನೋಡೋಣ. ಸೊ ನೆಕ್ಸ್ಟ್ ಟೈಮ್ ಸಿಗೋವಾಗ ಖುಷಿಯಾಗಿ ಸಿಗೋಣ ಅಂತ ಹೋಪ್ ಮಾಡ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಎಲ್ಲರ ಕಡೆಯಿಂದ ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು.